ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಾವು ಯಾವ ರೀತಿ ಎಲ್ಲ ರೆಡಿ ಮಾಡ್ಕೋಬೇಕು, ಯಾವ ರೀತಿ ಮಾಡೋದು ಪೂಜೆ ಅನ್ನೋ ಒಂದು ವಿಡಿಯೋನ ಇವತ್ತು ನಾನು ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಸೊ ನಾನು ಹಿಂದಿನ ದಿವಸನೇ ಈ ರೀತಿ ಸೀರೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಮಗೆ ಯಾವ ರೀತಿ ಕೂರಿಸ್ಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾವು ಮೊದಲೇ ಡಿಸೈಡ್ ಮಾಡಿಕೊಂಡು ನಾವು ಒಂದಿನ ಮುಂಚೆನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ನಾರ್ಮಲಾಗಿ ನಾನು ಸಣ್ಣ ಬಿಂದಿಗೆಯಲ್ಲಿ ಕೂರಿಸ್ತೀನಿ. ಹೀಗಾಗಿ ಅರ್ಧ ಸೀರೆನ ಫೋಲ್ಡ್ ಮಾಡಿ ಆದಮೇಲೆ ಅರ್ಧ ಸೀರೆನ ಫೋಲ್ಡ್ ಮಾಡಿಕೊಂಡು ಆಮೇಲೆ ನಾನು ಈ ರೀತಿ ನೆರಿಗೆನ ಪ್ಲೇಟನ್ನು ಈ ರೀತಿ ಮಾಡಿಕೊಂಡು ಬಟ್ಟೆ ಕ್ಲಿಪ್ನ ಹಾಕಿದ್ದೀನಿ. ಸೊ ಹಾಗೆ ಸೆರಗನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಸೆರಗಿಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ನಾವು ಈ ರೀತಿ ನೀಟಾಗಿ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ನೆರಿಗೆಗಳನ್ನು ನೀಟಾಗಿ ಒಂದೇ ಲೆವೆಲಲ್ಲಿ ನೋಡ್ಕೋಬೇಕು. ಯಾವತ್ತಂದರೆ ನಾವು ಶುಕ್ರವಾರ ಬೆಳಗ್ಗೆ ಎಲ್ಲ ಮಾಡ್ಕೋಬೇಕು ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹೀಗಾಗಿ ನಾವು ಗುರುವಾರನೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಕಳಶಕ್ಕೆ ನಾವು ಏನೆಲ್ಲ ಹಾಕಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಒಂದು ಸಿಲ್ವರ್ ಕಾಯಿನ್, ಲಕ್ಷ್ಮಿ ಕಾಯಿನನ್ನು ಈ ರೀತಿ ಬೆಳ್ಳಿದು ಬೆಳ್ಳಿ ಯಾವುದಾದ್ರೂ ಕಾಯಿನ್ ಇದ್ದರೆ ಯಾವುದಾದ್ರೂ ಹಾಕಿ, ಇಲ್ಲ ಲಕ್ಷ್ಮಿದಿದ್ದರೆ ಲಕ್ಷ್ಮಿದು ಹಾಕಿ. ಹಾಗೆ 10 ರೂಪಾಯಿ ಕಾಯಿನು, 6 ಕಮಲದ ಬೀಜ, 5 ಬಟ್ಲಡಿಕೆ, ಹಾಗೆ 6 ಲಕ್ಷ್ಮಿ ಕವಡೆ ಈ ರೀತಿ ಹಳದಿ ಇರುತ್ತೆ. ಹಾಗೆ 1 ಅರ್ಶಿನದ ಕೊಂಬು, ಹಾಗೆ 6 ಲವಂಗ, ಮತ್ತು ಇಲ್ಲಿ ಗುಲ್ಗಂಜಿನ ಹಾಕ್ಕೋಬೇಕು. ಗುಲ್ಗಂಜಿ ಕೂಡ ನಾನು 11 ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ನೀವು 6 ಗುಲ್ಗಂಜಿನೂ ಕೂಡ ಹಾಕ್ಕೋಬೋದು. ಕೆಂಪು ಗುಲ್ಗಂಜಿನ ಹಾಕಿ, ಹಾಗೆ 6 ಗೋಮತಿ ಚಕ್ರ, ಹಾಗೆ 1 ಖರ್ಜೂರ, 6 ಒಣ ದ್ರಾಕ್ಷಿ, 6 ಬಾದಾಮಿ, ಹಾಗೆ 6 ಏಲಕ್ಕಿ, ಹಾಗೆ 6 ಗೋಡಂಬಿ. ಸೊ ಇಷ್ಟು ಸಾಮಗ್ರಿಗಳು ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು. ಹೀಗಾಗಿ ನಾವು ಲಕ್ಷ್ಮಿ ಕಳಶಕ್ಕೆ ಈ ಎಲ್ಲ ಒಂದು ಸಾಮಗ್ರಿಗಳನ್ನು ಹಾಕಬೇಕು. ಇದನ್ನು ನಾವು ಹಿಂದಿನ ದಿವಸನೇ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಹೀಗೆ ಪ್ರತಿ ವಾರ ನಾವೇನು ಮಾಡ್ತಿರ್ತೀವಲ್ಲ ಲಕ್ಷ್ಮಿಗೆ, ಆ ಕಳಶಕ್ಕೆ ಇವನ್ನೆಲ್ಲ ಹಾಕಬೇಕು. ಹಾಗೆ ಇಲ್ಲಿ ಲವಂಚ ಬೇರನ್ನು ಕೂಡ ತೊಗೊಂಡಿದ್ದೀನಿ. ಎಲ್ಲ ಗಂಧಿಗೆ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಗಂಧಿಗೆ ಅಂಗಡಿಯಲ್ಲಿ ನೀವು ಕೇಳಿದರೆ ಈ ಎಲ್ಲ ಸಾಮಗ್ರಿಗಳು ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ನಾಳೆ ಬೆಳಗ್ಗೆ ಇಡೋದಕ್ಕೆ ನಾವು ಮುಂಚೆನೇ ಫಸ್ಟು ನಾವು ಯಾವ ಕೊಡಪಾನ, ಯಾವುದು ಸಣ್ಣ ಬಿಂದಿಗೆನ, ದೊಡ್ಡ ಬಿಂದಿಗೆನ, ಅದನ್ನು ನಾವು ಕರೆಕ್ಟಾಗಿ ನಾವು ಮೊದಲೇ ಡಿಸೈಡ್ ಮಾಡಿಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಬಿಂದಿಗೆನ ಅದಕ್ಕೆ ಹೊಂದೋ ಹಾಗೆ ಒಂದು ಕಟ್ಟಿಗೆನ ಈ ರೀತಿ ಕೋಲನ್ನು ನಾವು ಯಾವಾಗಲೂ ರೆಡಿ ಇಟ್ಕೊಂಡಿರ್ಬೇಕು. ನಾನು ಯಾವಾಗಲೂ ಇದು ವರ್ಷ ನಾನು ಮಾಡೋದಕ್ಕೆ ಅಂತೇಳಿ ಸಪ್ರೇಟಾಗಿ ತೆಗೆದು ಇಟ್ಬಿಟ್ಟಿರ್ತೀನಿ ಕ್ಲೀನಾಗಿ. ನೋಡಿ, ಈ ರೀತಿ ಒಂದು ಕಟ್ಟಿಗೆ ಪೀಸನ್ನು ನಾವು ಈ ರೀತಿ ಕಟ್ಕೋಬೇಕು. ತುಂಬ ಉದ್ದನೂ ಬೇಡ, ತುಂಬ ಗಿಡ್ಡನೂ ಬೇಡ. ನೋಡಿ, ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳಿ. ಕ್ಲೀನಾಗಿ ಗಟ್ಟಿಯಾಗಿ ಸ್ಟ್ರೈಟಾಗಿ ಆ ಕೋಲನ್ನು ಕಟ್ಕೋಬೇಕು. ಹಾಗೆ ನಾವೇನು ನೀರಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ನೋಡಿ ಇನ್ನೊಂದು ಈ ರೀತಿ ಕಾಟನ್ ಬಟ್ಟೆ ಈ ರೀತಿ ಕಟ್ಟೋದಕ್ಕೆ ಕಸಿ ಅಂತ ಹೇಳ್ತೀವಲ್ಲ, ಯಾವುದಾದ್ರೂ ದಾರನ ತಗೊಂಡು ಈ ಸೆರಗನ್ನು ನೆರಿಗೆಗಳನ್ನು ಕ್ಲೀನಾಗಿ ಈ ಕೊಡಪಾನದ ಸುತ್ತಲೂ ನಾವು ಬರೋ ಆ ರೀತಿ ಈ ಪ್ಲೇಟನ್ನು ಕ್ಲೀನಾಗಿ ಇದು ಮಾಡ್ಕೋಬೇಕು. ಈ ರೀತಿ ನಾವು ಮೊದಲೇ ಒಂದು ದಿನ ಮುಂಚೆನೇ ಮಾಡಿಕೊಂಡ್ರೆ ನಮಗೆ ಬೆಳಗ್ಗೆ ಗೌರಿ ಪೂಜೆ ಆಗಿರ್ಬೋದು ಅಥವಾ ನಾರ್ಮಲಾಗಿ ನಾವು ವಾರ ಮಾಡೋದಕ್ಕೂ ಕೂಡ ಉಡಿಸ್ಬೋದು. ಸೊ ಕೆಲವರು ಬ್ಲೌಸನ್ನು ಉಡಿಸ್ತಾರೆ. ನಾನು ಫ್ರೀ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ನಾರ್ಮಲಾಗಿ ಮಾಡ್ತಾಯಿರ್ತೀವಿ. ಈ ಸಾರಿ 5 ಗೌರಿ ಪೂಜೆ ಬಂದಿದೆ. ಅದರಲ್ಲಿ ಒಂದು ವಿಶೇಷವಾದದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಬೆಂಗಳೂರು ಸೈಡಲ್ಲಿ 5 ವಾರ 4 ವಾರ ಮಾಡಲ್ಲ ಅವರು. ಸೊ ಅವರೆಲ್ಲ ವರಮಹಾಲಕ್ಷ್ಮಿನ ಮಾತ್ರ ಮಾಡ್ತಾರೆ. ಹೀಗಾಗಿ ನಾವೆಲ್ಲ ಮೊದಲು ಲಾಸ್ಟ್ನೇ ವಾರಕ್ಕೆ ಸೀರೆನ ಉಡಿಸ್ತಾ ಇದ್ವಿ. ಸೊ ಇತ್ತೀಚೆಗೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಕೆಲವರು ಈ ಗೌರಿ ಮಾಡದೆ ಹೋದರೂ ವರ್ಷಕ್ಕೆ ಒಂದು ಸಾರಿ ಈ ವರಮಹಾಲಕ್ಷ್ಮಿನ
ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ಹೀಗಾಗಿ ನಾನು ಕೂಡ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಸೀರೆ ಉಡಿಸ್ತಾ ಇದ್ದೀನಿ. ಸೊ ನಾವು ಮೊದಲೆಲ್ಲ ಲಾಸ್ಟ್ನೇ ವಾರಕ್ಕೆ ಸೀರೆನ ಉಡಿಸ್ತಾ ಇದ್ವಿ. ಸೊ ಇವಾಗೆಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೇನೆ ಸೀರೆ ಉಡಿಸಿ ಸ್ವಲ್ಪ ನಾರ್ಮಲ್ಲಾಗಿ ನಾವು ಶುಕ್ರಗೌರಿ ಮಾಡೋದಕ್ಕಿಂತನೂ ಕೂಡ ಜಾಸ್ತಿ ಈ ವರಮಹಾಲಕ್ಷ್ಮಿನ ಸ್ವಲ್ಪ ಎಲ್ಲರೂ ಈಗ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸೊ ಈ ನೋಡಿ ಈ ರೀತಿ ಸೆರಗನ್ನು ಹಿಂದ್ಗಡೆಯಿಂದ ಮುಂದ್ಗಡೆ ಈ ರೀತಿ ತೊಗೊಂಬರ್ಬೇಕು. ಇದನ್ನು ಕರೆಕ್ಟಾಗಿ ನಾವು ಕ್ಲೀನಾಗಿ ಎಷ್ಟು ಬೇಕು ಸೆರಗು ನಾವು ನೋಡಿಕೊಂಡು ಈ ರೀತಿ ಕೂರಿಸ್ಕೊಂಡ್ಬಿಟ್ಟು ಸೊಂಟದ ಪಟ್ಟಿನ ಕಟ್ಕೋಬೇಕು. ಇದಕ್ಕೆ ಈ ರೀತಿ ಕ್ಲೀನಾಗಿ ಪ್ಲೇಟ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅವತ್ತೇ ಶುಕ್ರವಾರ ದಿನ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ. ಸೊ ಎಲ್ಲನೂ ಮಾಡಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಹೀಗಾಗಿ ನಾನು ಹಿಂದಿನ ದಿವಸನೇ ಸೊ ಮಧ್ಯಾಹ್ನ ಆಗಿರ್ಬೋದು ಇಲ್ಲ ನೈಟ್ ಆಗಿರ್ಬೋದು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆವಾಗ ನಮಗೆ ಬೆಳಗ್ಗೆ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮುಹೂರ್ತದ ಟೈಮಿಗೆ ಲಕ್ಷ್ಮಿನ ನಾವು ಕೂರಿಸ್ಬಿಡ್ಬೋದು. ಯಾಕೆಂದರೆ ಅದಕ್ಕೆಲ್ಲ ಟೈಮಿಂಗ್ ಇರುತ್ತೆ. ಬೆಳಗಿನ ಜಾವ ಆಗಿರ್ಬೋದು, ಮಧ್ಯಾಹ್ನ ಇರುತ್ತೆ, ಹಾಗೆ ಸಂಜೆ ಇರುತ್ತೆ. ಸೊ ನೀವು ಯಾವಾಗ ಬೇಕೋ ಆವಾಗ ಕೂಡ ಮಾಡ್ಬೋದು. ವರಮಹಾಲಕ್ಷ್ಮಿ ಹಬ್ಬ ಬೆಳಗಿನ ಜಾವನೇ ಎದ್ದು ಮಾಡಬೇಕು ಅನ್ನೋದು ಏನೂ ಇಲ್ಲ. ಇದಕ್ಕೆ ಮುಹೂರ್ತನೂ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ರಾತ್ರಿ ಸಂಜೆ ಟೈಮು ಕೂಡ ಇರುತ್ತೆ. ಕೆಲವರು ಸಂಜೆ ಮಾಡ್ತಾರೆ, ಮಧ್ಯಾಹ್ನ ಎಲ್ಲ ಅಡುಗೆ ಗಿಡಿಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಟು ಅಡುಗೆನ ಸಂಜೆ ಮುಹೂರ್ತಕ್ಕೆ ಎಲ್ಲ ದೇವಿನ ರೆಡಿ ಮಾಡಿ ಕೆಲವರು ಒಬ್ಬರು ಇಲ್ಲಿ ದೇವ್ರನ್ನ ರೆಡಿ ಮಾಡಿದರೆ ಇನ್ನು ಕೆಲವರು ಅಡುಗೆ ಮನೆಯಲ್ಲಿ ಅಡುಗೆ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಇಲ್ಲಿ ನಾವೆಲ್ಲ ಒಬ್ಬರೇ ಮಾಡೋದ್ರಿಂದ ನಾವು ಹಿಂದಿನ ದಿವಸನೇ ಈ ರೀತಿ ಎಲ್ಲ ಕ್ಲೀನಾಗಿ ಇದನ್ನು ಮಾಡಿ ಇಟ್ಕೊಂಡ್ಬಿಡ್ಬೇಕು. ಸೊ ಇದು ಸ್ವಲ್ಪ ಇಷ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಮತ್ತೆ ಇಡೋ ಮುಂದೆ ಇನ್ನೂ ಕ್ಲೀನಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ಒಂದು ಲೆವೆಲಲ್ಲಿ ಇದು ಒಂದು ರೆಡಿಯಾಗಿರುತ್ತೆ. ನೆಕ್ಸ್ಟ್ ಡೇ ನಾವು ಇಡುವಾಗ ಕ್ಲೀನಾಗಿ ಮತ್ತೆ ಪ್ಲೇಸ್ ಮಾಡಿಕೊಂಡು ಇಡ್ಬೋದು. ಸೊ ಈ ಒಂದು ಪ್ರೊಸೆಸನ್ನು ನಾನು ಮೊದಲೇ ಒಂದಿನ ದಿನ ಮುಂಚೆನೇ ಮಾಡ್ಕೊಂಡಿರ್ತೀನಿ. ಸೊ ಇನ್ನು ಶುಕ್ರವಾರ ಬೆಳಗ್ಗೆನೇ ಬೇಗ ಎದ್ದು ಮನೆ ಮುಂದೆ ಈ ರೀತಿ ಎಲ್ಲ ರಂಗೋಲಿ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಸೊ ಮಾವಿನ ತೋರಣ ಇದ್ದರೆ ಮಾವಿನ ತೋರಣ. ಸೊ ಮಾವಿನ ತೋರಣ ಈ ಸಾರಿ ಸಿಗಲಿಲ್ಲ, ಹೀಗಾಗಿ ನಾನು ಬೇವಿನ ಒಂದು ತೋರಣನ ಹಾಕಿದ್ದೀನಿ. ನೋಡಿ ಈ ರೀತಿ ತುಳಸಿ ಕಟ್ಟೆ ಮುಂದೆ ಮನೆ ಮುಂದೆ ಈ ರೀತಿ ರಂಗೋಲಿ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ಬೆಳಗ್ಗೆನೇ ಎದ್ದು. ಹಾಗೆ ಒಂದು ಕಡೆ ನಮ್ಮ ದೊಡ್ಡ ಮಗ ಕೂಡ ಇಲ್ಲಿ ಎಲ್ಲ ಲಕ್ಷ್ಮಿ ಇಡಬೇಕು ಅಂತ ಅಂದ್ಬಿಟ್ಟು ವರಮಹಾಲಕ್ಷ್ಮಿಗೆ ಬೆಳಗ್ಗೆನೇ ಅವನು ಬೇಗ ಎದ್ದು ಅವನು ಕೂಡ ಹೊರಗಡೆ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ರೆಡಿ ಮಾಡಿದ್ದಾನೆ. ಸೊ ಈ ಸರಿ ನಾವು ಹೊರಗಡೆ ಮಾಡ್ತಾ ಇದ್ದೀವಿ. ಸೊ ಅದು ಕೆಂಪುದು ಹಾಕಿದ್ವಿ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅದನ್ನು ತೆಗೆದು ಈ ರೀತಿ ಸ್ವಲ್ಪ ಲೈಟ್ ಬ್ಲೂ ಅಲ್ಲಿ ಇರುವಂಥದ್ದು ಕಾಟನ್ ಬಟ್ಟೆನ ಹಾಕಿದ್ದೀವಿ. ಹಾಗೆ ಇಲ್ಲಿ ನಮಗೆ ಅಲಂಕಾರಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈಗ ಮುಹೂರ್ತದ ಟೈಮಿಗೆ ನಾವು ಲಕ್ಷ್ಮಿನ ಕೂರಿಸ್ಬೇಕು ಅನ್ನೋಕ್ಕಿಂತ ಮುಂಚೆ ಈ ರೀತಿ ಒಂದು ಇದಕ್ಕೆ ರಂಗೋಲಿ ಹಾಕಬೇಕು. ಒಂದು ಏನು ಮಣೆನ ಇಟ್ಟಿರ್ತೀವಿ ಅದಕ್ಕೆ ರಂಗೋಲಿ ಹಾಕಿ ನಿಮ್ಗೆ ಯಾವುದು ಬೇಕೋ ಆಗೋದು ಹಾಕ್ಕೋಬೋದು. ನಾವು ಯಾವಾಗಲೂ ಈ ಸ್ಟಾರ್ ರಂಗೋಲಿನ ಹಾಕ್ತೀನಿ. ಓಮ್ ಆದರೂ ಹಾಕ್ಕೋಬೋದು, ಇಲ್ಲ ಇದ್ರದ್ದು ಕುಬೇರ ರಂಗೋಲಿನೂ ಕೂಡ ಹಾಕ್ಕೋಬೋದು. ಹಾಗೆ ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿಬಿಟ್ಟು ಆ ಅಕ್ಕಿಯ ಮೇಲ್ಗಡೆ ನಾವು ನಾವು ಏನು ಕಳಶನ ಇಡ್ತೀವಲ್ಲ ಆ ಕಳಶನ ಆ ಅಕ್ಕಿಯ ಮೇಲೆ ಇಡಬೇಕು. ಕೆಲವರು ಬಾಳೆ ಎಲೆ ಇಟ್ಟುಬಿಟ್ಟು ಇಡ್ತಾರೆ. ಸೊ ಬಾಳೆ ಎಲೆ ಇಟ್ಟು ಇಡೋದ್ರಿಂದ ಕೆಲವೊಂದು ಸರಿ ಅದು ಅಕ್ಕಿ ಮೇಲೆ ಕೂರಿರುತ್ತಲ್ಲ, ಸೊ ಆ ಕಡೆ ಈ ಕಡೆ ಸರಿಗುತ್ತೆ. ಹೀಗಾಗಿ ನಾನೇನು ಮಾಡ್ತೀನಿ, ಒಂದು ತಟ್ಟೆಯಲ್ಲಿ ಅಕ್ಕಿನ ಹಾಕಿಬಿಟ್ಟು ಆ ತಟ್ಟೆಯ ಮೇಲ್ಗಡೆ ಅಕ್ಕಿಯ ಮೇಲ್ಗಡೆ ಮತ್ತು ಈ ಕೊಡಪನ್ನ ಇಟ್ಟಿರ್ತೀನಿ. ಆವಾಗ ಆ ಪ್ಲೇಟು ಇದು ಆಗೋದಿಲ್ವಲ್ಲ, ಕರೆಕ್ಟಾಗಿ ಕಳಶ ನೀಟಾಗಿ ಕೂರುತ್ತೆ. ಯಾಕೆಂದರೆ ಹಬ್ಬ ಮಾಡೋ ಮುಂದೆ ನಮಗೆ ಕಳಶ ಆ ಕಡೆ ಈ ಕಡೆ ಸರಗಬಾರ್ದು. ಸೊ ಆ ಪ್ಲೇಟ್ ಕೆಳಗಡೆ ಇಡೋರಾದರೆ ಆ ಪ್ಲೇಟ್ ಕೆಳಗಡೆ ನೀವು ಬಾಳೆಯ ಎಲೆಯನ್ನು ಇಟ್ಕೋಬೋದು. ನೋಡಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಸೊ ಬೆಳಗ್ಗೆ ಮತ್ತೆ ನಾವು ಏನು ಮಣೆ ಇಟ್ಕೊಂಡಿರ್ತೀವಲ್ಲ
ಆ ಮಣೆಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ಹಾಗೆ ಮತ್ತೆ ನಾನು ಈ ರೀತಿ ಮತ್ತೆ ಏನು ಅಡ್ಜಸ್ಟ್ ಬೇಕು ಕ್ಲೀನಾಗಿ ಈ ರೀತಿ ಮತ್ತೆ ಒಂದ್ಸರಿ ಸೆಟ್ ಮಾಡ್ಕೋಬೇಕು ಈ ರೀತಿ ನಾವು. ಸೊ ಆವಾಗ ಕ್ಲೀನಾಗಿ ನಮಗೆ ಮುಂದ್ಗಡೆ ಹಾಕೋಕೆ ಬರುತ್ತೆ. ಸೊ ಈಗ ಆಲ್ರೆಡಿ ನಾನು ಕಳಸದಲ್ಲಿ ನೋಡಿ ಅರ್ಶಿನ ಕುಂಕುಮ ಹಾಗೆ ಮಂತ್ರಾಕ್ಷೆ ಹಾಗೆ ಇದಕ್ಕೆ ಸ್ವಲ್ಪ ಹಾಲು, ಒಂದು ಹನಿ ತುಪ್ಪ ಹಾಗೆ ಒಂದು ಕೆಂಪು ಹೂನ ಹಾಕಿದ್ದೀನಿ. ಹಾಗೆ ಇಲ್ಲಿ ಜಾವದ್ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಸೊ ಲಕ್ಷ್ಮಿಗೆ ಬಹಳ ಇಷ್ಟ ಈ ಒಂದು ಜಾವದ್ ಪೌಡ್ರು ಸ್ಮೆಲ್ ಏನಿದೆಯಲ್ಲ, ಲಕ್ಷ್ಮಿ ಬೇಗ ಒಲಿತಾಳೆ. ಹಾಗೆ ಲವಂಚ, ಅರ್ಶಿನದ ಕೊಂಬು, ಸಿಲ್ವರ್ ಕಾಯಿನು, ಲಕ್ಷ್ಮಿ ಕಾಯಿನು, ಹಾಗೆ 10 ರೂಪಾಯಿ ಅಥವಾ 5 ರೂಪಾಯಿ ಕಾಯಿನ್ ಯಾವುದಾದ್ರೂ ಹಾಕ್ಬೋದು. ಹಾಗೆ ನಿನ್ನೆ ತೋರಿಸಿರೋ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಬಟ್ಲಡಿಕೆ, ಗೋಮತಿ ಚಕ್ರ, ಹಾಗೆ ಕಮಲದ ಬೀಜ, ಹೀಗೆ ಎಲ್ಲವನ್ನು ಕೂಡ ನಾನು ಏಲಕ್ಕಿ, ಲವಂಗ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ ಎಲ್ಲ ಸಾಮಗ್ರಿಗಳನ್ನು ನಾವು ಈ ಕಳಶದ ಒಳಗಡೆ ಹಾಕಬೇಕು. ಸ್ವಲ್ಪ ಅರ್ಶಿನ ಜಾಸ್ತಿ ಹಾಕಿ, ಸೊ ಅರ್ಶಿನ ಜಾಸ್ತಿ ಹಾಕಿ, ಸ್ವಲ್ಪ ಹಾಕಿ. ಸೊ ಇಲ್ಲಿ ಕೆಲವರು ಹಾಲು ತುಪ್ಪ ಬಿಡಲ್ಲ. ಸೊ ನಾನು ಯಾವಾಗಲೂ ಸ್ವಲ್ಪ ಇದರಲ್ಲಿ ಹಾಲು ತುಪ್ಪ ಹಾಗೆ ಒಂದು ಕೆಂಪು ಹೂವನ್ನ ಹಾಕ್ಕೊಂಡಿದ್ದೀನಿ. ಕೆಂಪು ಹೂವು ಅಂದರೆ ನೀವು ಸಣ್ಣ ಗುಲಾಬಿ ಹೂವು ಆದರೂ ಹಾಕ್ಬೋದು ಅಥವಾ ದಾಸವಾಳ ಹೂವು, ಕೆಂಪು ದಾಸವಾಳ ಇರುತ್ತಲ್ಲ ಅದು. ಕೆಂಪುದು ಲಕ್ಷ್ಮಿಗೆ ಭಾಳ ಇಷ್ಟವಾದದ್ದು. ಹೀಗಾಗಿ ಕೆಂಪು ಹೂವನ್ನ ಆ ಕಳಶದ ಒಳಗಡೆ ಹಾಕಿ, ಹಾಗೆ ಸ್ವಲ್ಪ ಇದ್ರದ್ದು ತುಳಸಿ ಎಲೆ ಕೂಡ ಹಾಕಿ ಒಂದು ಕುಡಿನ ತೊಗೊಂಡು ಹಾಕಿ ಭಾಳ ಶ್ರೇಷ್ಠ. ಸೊ ಈಗ ಎಲ್ಲ ಈ ರೀತಿ ನಾವು ಲಕ್ಷ್ಮಿಗೆ ಅಂತೀನಿ ಒಡವೆನ ಇಟ್ಕೊಂಡಿರ್ತೀವಿ. ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ, ಏಕೆಂದರೆ ಬೆಳಗ್ಗೆ ಎಲ್ಲ ಹುಡುಕ್ತಾ ಹೋದರೆ ಸಿಗಲ್ಲ. ಸೊ ಒಂದು ದಿನ ಮುಂಚೆನೇ ನೀವು ಎಲ್ಲ ಹಾಕುವಂಥ ದೇವಿಗೆ ಏನೇನು ಅಲಂಕಾರಕ್ಕೆ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಗೆ ಹೀಗೆ ಒಂದು ಆದಮೇಲೆ ಒಂದು ಕ್ಲೀನಾಗಿ ಈ ರೀತಿ ಹಾಕ್ಕೊಂಬಿಡ್ಬೋದು ನಾವು. ಇಲ್ಲಿ ತಾಳಿ, ದೇವಿಗೆ ಹಾಗೆ ಅವಲಕ್ಕಿ ಸರ, ಇದು ಕೆಲವೊಂದೆಲ್ಲ ನಾನು ದೇವ್ರಿಗೆ ಅಂತಲೇ ಹೇಳಿ ಇಟ್ಟಿರ್ತೀನಿ. ಈಗ 5 ವಾರನೂ ಆದಮೇಲೆ ಮತ್ತು ತೆಗೆದು ಇಟ್ಟಿರ್ತೀನಿ. ವರ್ಷ ಇದನ್ನೇ ನಾನು ಯೂಸ್ ಮಾಡ್ತಾ ಇರ್ತೀನಿ. ಸೊ ದೇವ್ರಿಗಂತಲೇ ತರಿಸಿ ಇಟ್ಕೊಂಡಿರ್ತೀನಿ. ಈ ರೀತಿ ನೋಡಿ ಕ್ಲೀನಾಗಿ ಫಸ್ಟ್ ಎಲ್ಲ ಒಡವೆ ಹಾಕ್ಕೊಂಡ್ಬಿಟ್ರೆ ನಾವು ಆಮೇಲೆ ಲಕ್ಷ್ಮಿಯ ಒಂದು ಏನು ಮುಖವಾಡನ ಇಡೋಕ್ಕೆ ಈಸಿ ಆಗುತ್ತೆ. ಸೊ ಅದು ಮುಖವಾಡ ಇಡೋಕ್ಕಿಂತ ಮುಂಚೆ 5 ವೀಳ್ಯದೆಲೆನ ನೀಟಾಗಿ ತೊಳೆದು ಇಡ್ರಿ. ಹಾಗೆ ಅದಕ್ಕೆ ಯಾವುದೇ ರೀತಿ ಹರಿದಿರಬಾರ್ದು, ತೂತಾಗಿರಬಾರ್ದು. ಆ ಥರದ 5 ವೀಳ್ಯದೆಲೆನ ಕರೆಕ್ಟಾಗಿ ನೋಡಿಬಿಟ್ಟು ಚೆನ್ನಾಗಿರೋದನ್ನು ಈ ರೀತಿ ಕ್ಲೀನಾಗಿ ಇದನ್ನು ಇಟ್ಟು ಲಕ್ಷ್ಮಿಯ ಒಂದು ಮುಖವಾಡನ ಕೂರಿಸಿ ಈ ರೀತಿ. ಸೊ ಅಲ್ಲಿಗೆ ನಮಗೆ ದೇವಿಯ ಪ್ರತಿಷ್ಠಾಪನೆ ಕರೆಕ್ಟಾಗಿ ಟೈಮಿಂಗ್ ನೋಡಿ ಮಾಡ್ಕೋಬೇಕು ನಾವು. ಈ ರೀತಿ ಲಕ್ಷ್ಮಿಯ ಮುಖವಾಡವನ್ನು ನಾವು ಕ್ಲೀನಾಗಿ ಒಂದ್ಸರಿ ತೊಳೆದು ಅದನ್ನು ಕ್ಲೀನಾಗಿ ಒರೆಸಿ ಇಟ್ಟಿರ್ತೀನಿ. ಸೊ ಈಗೆಲ್ಲ ಕ್ಲೀನಾಗಿ ಒರೆಸಿ ಆದಮೇಲೆ ಮಡಿ ನೀರಿನಿಂದ ಲಕ್ಷ್ಮಿಯ ಕಣ್ಣನ್ನು ಮತ್ತು ಹಣೆನ ಈ ರೀತಿ ಸವರಿ, ಆಮೇಲೆ ಸ್ವಲ್ಪ ಗಂಧದಿಂದ ಲಕ್ಷ್ಮಿಯ ಕೆನ್ನೆಗಾಗಿರ್ಬೋದು ಮೇಲೆ ಹಣೆಗೆ ಈ ರೀತಿ ಅರ್ಶಿನ ಕುಂಕುಮನ ಹಚ್ಚಿ ಕ್ಲೀನಾಗಿ ಎದ್ದು ಕಾಣುತ್ತೆ. ಈ ರೀತಿ ನಾವು ಪೂರ್ತಿ ನಿಧಾನವಾಗಿ ಮಾಡುವಂಥದ್ದು ಇದು. ಸೊ ಹೀಗಾಗಿ ಕ್ಲೀನಾಗಿ ನಾವು ನಿಧಾನಕ್ಕೆ ಈ ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ. ಮುಹೂರ್ತ ಟೈಮಿಗೆ ಕರೆಕ್ಟಾಗಿ ನೋಡಿಕೊಂಡು ಇಡಿ. ನಾನು ಹೆಚ್ಚಾಗಿ ಮಧ್ಯಾಹ್ನದ ಮುಹೂರ್ತ ಟೈಮಿಗೆ ಇಡ್ತೀನಿ. ಆ ಟೈಮಿಂಗ್ ನೋಡ್ಕೊಂಬಿಟ್ಟು ನಾವು ಈ ಕಳಶನ ಕೂರಿಸ್ಕೋಬೇಕು. ಸೊ ದೇವಿಗೆ ಅಂತಂದ್ಬಿಟ್ಟು ಸ್ಟಿಕ್ಕರ್ನ ತಂದಿದ್ದೀನಿ. ಹಾಗೆ ಇಲ್ಲಿ ಮೂಗುತಿ ಇತ್ತು. ಸೊ ಮೂಗುತಿ ಹೋಲು ತುಂಬ ಸಣ್ಣದಿದ್ದರಿಂದ ನಾನು ಹಾಕೋಕ್ಕಾಗಲಿಲ್ಲ. ಹೀಗಾಗಿ ನಾನು ಇಲ್ಲಿ ಸ್ಟಿಕ್ಕರ್ನ ಅಂಟಿಸ್ತೀನಿ ಮೂಗ್ಬಟ್ಟ ರೀತಿ. ಹಾಗೆ ಅದರ ಕೆಳಗಡೆ ಸ್ಟಿಕ್ಕರ್ ಕೆಳಗಡೆ ಗಂಧ ಹಚ್ಚಿಬಿಟ್ಟು ಈ ರೀತಿ ಕುಂಕುಮ ಹಚ್ಚೋದ್ರಿಂದ ದೇವಿಯ ಒಂದು ಮುಖದ ಕಳೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಬರೀ ಸ್ಟಿಕ್ಕರ್ ಹಚ್ಚಿ ಕೈ ಬಿಟ್ಟರೆ ಅದು ಚೆನ್ನಾಗಿ ಕಾಣಿಸಲ್ಲ. ಕುಂಕುಮ ಎಷ್ಟು ದೊಡ್ಡದಾಗಿ ಹಚ್ತೀವೋ ಅಷ್ಟು ನೀಟಾಗಿ ಲಕ್ಷ್ಮಿ ಎದ್ದು ಕಾಣ್ತಾಳೆ. ನೋಡಿ ಕೊನೆಯದಾಗಿ ನಾವಿಲ್ಲಿ ದೇವಿಗೆ ಗೆಜ್ಜೆ ವಸ್ತ್ರ ಮತ್ತು ಹೂವು, ಹಾರ, ಕೆಂಪು ಹೂವು, ಈ ರೀತಿ ಎಲ್ಲ ಥರದ ಹೂವುಗಳನ್ನು 5 ಥರದ ಹೂವುಗಳನ್ನು ಹಾಕಿ ದೇವರಿಗೆ 5 ಥರದ ಹಣ್ಣು ಹಾಗೆ ಕಾಯಿ
ನೈವೇದ್ಯ ಈ ರೀತಿ ನಿಮ್ಮ ಮನೇಲಿ ಯಾವುದೇ ರೀತಿ ಇರುತ್ತೋ ಆ ರೀತಿ ನೈವೇದ್ಯನ ಮಾಡಿ ನೀವು ದೇವಿಗೆ ಈ ರೀತಿ ತೋರಿಸಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ನಾನು ಮೊದಲೇ ಟೈಮಿಗೆ ಹೊರಗಡೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿರೋದು. ಏಕೆಂದರೆ ಪ್ರತಿ ವರ್ಷವೂ ನಾನು ದೇವ್ರ ಕೋಣೆಯಲ್ಲೇ ಕೂಡ ಮಾಡ್ತಾಯಿದ್ದೆ. ಅಲ್ಲೇ ನಾನು ತುಂಬ ಇಕ್ಕಟ್ಟಾಗೋದು. ಸೊ ನೀಟಾಗಿ ಸೀರೆ ಸ್ಪ್ರೆಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ನೋಡಿ ನೀಟಾಗಿ ಆರಾಮಾಗಿ ದೇವಿನ ಕ್ಲೀನಾಗಿ ಕೂರಿಸಿದ್ದೀವಿ. ಹೇಗೆ ಬೇಕೋ ಹಾಗೆ ಡೆಕೋರೇಷನ್ನ ಮಾಡ್ಕೋಬೋದು. ಸೊ ಇದು ನಾವು ಮೊದಲೇ ಟೈಮು ಹೊರಗಡೆ ಹಾಲಲ್ಲಿ ಲಕ್ಷ್ಮಿನ ಕೂರಿಸಿರೋದು. ಸೊ ವರಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸೊ ಎಲ್ಲರ ಮೇಲೂ ಇರಲಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಬೆಲ್ಲೈಕನ್ ಹೊಡೆದ್ರೆ ನಿಮಗೆ ಬೇಗನೆ ವಿಡಿಯೋಗಳು ರೀಚ್ ಆಗುತ್ತೆ. ಹಾಗೆ ವಾಟ್ಸಪ್ಪಲ್ಲೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಸೊ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಇವತ್ತು ಇನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆ ದೇವರು ಎಲ್ರಿಗೂ ಒಂದು ಕೃಪಾ ಕಟಾಕ್ಷ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಹೀಗೆ ಪ್ರೋತ್ಸಾಹ ಕೊಡಿ. ಹಾಗೆ ಎಲ್ಲರೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದನ್ನು ಮರಿಬೇಡಿ. ಸೊ ನೋಡಿ, ಇದು ನಮ್ಮ ಮನೆಯ ದೇವ್ರ ಕೋಣೆಯಲ್ಲಿ ನಾವು ಹಬ್ಬಕ್ಕೆ ರೆಡಿ ಮಾಡಿರೋವಂಥದ್ದು. ಸೊ ಈ ರೀತಿ ಮನೆ ಒಳಗಡೆ ಇದರಲ್ಲೇ ನಾನು ಲಕ್ಷ್ಮಿನ ಕೂರಿಸ್ತಾ ಇದ್ದೆ, ವರಮಹಾಲಕ್ಷ್ಮಿ ಹಬ್ಬನ ಕೂಡ. ಸೊ ತುಂಬ ಇಕ್ಕಟ್ಟಾಗಿರೋದ್ರಿಂದ ಹೊರಗಡೆ ಕೂರಿಸ್ತಿದ್ದೀನಿ. ಸೊ ನೋಡಿ, ಇವತ್ತಿನ ವಿಡಿಯೋನ ಇಷ್ಟ ಇದ್ದರೆ ಲೈಕ್ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.